पुढे शेवटी कल्पांत सुखास आहे. यास ज्यास विवेक आहे तो आधीच जाणत आहे. सारा सार विचारे पाहे म्हणून या बहुत ब्रह्मिष्ठ मिळाले. त्यात उमजल्याचे काय चाले. सृष्टीमध्ये उमजले ऐसे थोडे. त्या उमजल्याचे लक्षण काही करून निरूपण ब्रह्माहून लक्षण महापुरुष. ब्रह्म हा नसेल जयाशी मनी ओळखावे तयाचे. ऐका आता ब्रह्माशी सांगितल. मी तू हा ब्रह्म उपासना हाय ब्रह्म ईश्वर हाय ब्रह्म निशेषे. ब्रह्मेणाहं ब्रह्मेणत्वं ब्रह्मणोपासिका जना. ब्रह्मण ईश्वर भावत्वं ब्रह्ममूलम् इदं जगत्. एक परब्रह्म संचले कदापि नाही विकारले. त्या वेगळे जे भासले ते ब्रह्मरूप. माईक माईक अजाजरा सद्गुरुनाथ गिरमलेश्वर महाराज. ಈಗ ನಮ್ಮ ಸದ್ಗುರುಗಳು ನಮಗ ನಿಮ್ಗ ಏನ್ ಕಲ್ಸ್ಬೇಕಂತ ಮಾಡ್ಯಾರಪ್ಪ ಅಂತಂದ್ರ, ಈಗೇನ ನಾವ್ ಇಲ್ಲಿ ಕುಂತವಲ್ಲ, ಈಗ 100 ವರ್ಷ ಎಲ್ಲಿದ್ದಿ ನಾವು ಎಲ್ಲ ಜಗತ್ತಿನ ಆತ್ಮಜ್ಞಾನ ಶ್ರೇಷ್ಠ ಅಂತಂದ. ವಿದ್ಯಾನಾಮ ಅಧ್ಯಾತ್ಮ ವಿದ್ಯಾ ಅದ್ ಯಾಕೆ ಶ್ರೇಷ್ಠ ಅಂತಾರಂತಂದ್ರ ಆ ಮೂಲ ತತ್ವ ಕಾಣೋದೇನೋ ಯಾರಿಗೂ ಸುಖ ಆಗಂಗ ಇಲ್ಲ. ಈಗ ನಾವೇನ್ ಇಲ್ಲಿ ಕುಂತೇವಲ್ಲ, ಈಗ 100 ವರ್ಷ ಎಲ್ಲಿದ್ದಿ, ಇನ್ನೊಂದ್ 100 ವರ್ಷಕ್ಕೆ ಎಲ್ಲಿರ್ತೀವಿ. ನನಗೆ ಹೆಂಗ 100 ವರ್ಷದ ಹಂಗ ಈ ಸೃಷ್ಟಿನೂ ನಾಶ ಆಗ್ತದೆ. ಯಾವ ಪರಿಯಲ್ಲ ಅಂತಂದ್ರ ಈ ಸಮುದ್ರದ ಮೇಲೆ ಸಾವಿರಾರು ತೆರಿಗಳು ಇರ್ತಾವ, ಅವೆಲ್ಲ ನೀರ ಹೋದಿಲ್ಲ. ಹಾಗ ಈಗ ಹುಟ್ಕೊಂತ ಬಂದದಪ್ಪ, ಈಗ ಐತಿ, ನಾಶ ಆಗ್ತಾವ. ಹೌದಾ? ಮತ್ತೆ ಎಷ್ಟೋ ಸೃಷ್ಟಿ ಹುಡ್ತಾವ, ಇರ್ತಾವ, ಸಾಯ್ತಾವ. ನೀ ಹುಟ್ಟಿ ಸಾಯ್ತಿಲ್ಲ. ಜೇ ದೃಷ್ಟಿ ಸೆ ದಿಸೆ ಜೇ ಮನಸ್ ಭಾಷೆ ತದ್ವತ್ ನಾಶ ಅಂತ. ನಿನ್ ಕಣ್ಣು ನಾಶ ಆಗ್ತದಿಲ್ಲ. ಕಣ್ಣಿಗೆ ಕಾಣುವಂತ ಚಂದ್ರ ಸೂರ್ಯ ಆಕಾಶಾದಿಗಳು ನಿಮ್ಮಪ್ಪ ನಮ್ಮಪ್ಪ ನಮ್ಮವು ನಿಮ್ಮ ಎಲ್ಲ ನಾಶ ಆಗ್ತದೆ. ಕಣ್ಣಿಗೆ ಕಾಣದಂತ ಒಂದು ಅಜ್ಞೇಯ ತತ್ವ ಅಂತ ಹೇಳ್ತಾರೆ. ಅದಕ್ಕೆ ಅವ್ರು ಏನು ಶಬ್ದೊಳಗೆ ಏನ್ ಹೇಳ್ತಾರೆ, ಚೀಥನಿ ಹಿ ಸರ್ವ ಹಿ ಪ್ರಗಟೆ ಆಣಿ ಸಕಲ ಹಿ ಜೇ ಆಟೆ ತೇ ಜ್ಞಾನ ಧಾಲಿಯ ಬಿಟೆ ಭ್ರಾಂತಿ ಬಂಧನ. ಈ ನಿರ್ಗುಣ ಅನ್ನುವಂತ ಬ್ರಹ್ಮ ಅನ್ನುವಂತ ನಿನ್ನೊಳಗೆ ಈ ತೆರೆ ಅನ್ನುವಂತ ಪಂಚಮಹಾಭೂತ ಹುಟ್ಟಿ ಇದ್ದು ಐಕಾಕ. ಚೀಥನಿ ಹಿ ಸರ್ವ ಹಿ ಪ್ರಗಟೆ ಆಣಿ ಸಕಲ ಹಿ ಜೇ ಆಟೆ ತೇ ಜ್ಞಾನ ಧಾಲಿಯ ಬಿಟೆ ಭ್ರಾಂತಿ. ಅದು ಯಾರು ಎಲ್ಲಿದ್ದಪ್ಪ ತತ್ವದ ರಾಷ್ಟ್ರಪತಿ ಆಗೈತಿ ರಾಮೇಶ್ವರ ಐತಿ. ನಿನ್ನ ಹತ್ರದ ನಿನ್ನ ಮೂಲ ಆತ್ಮನ ವರ್ಣ ಮಾಡ್ತಾರ ರಾಮದಾಸ್ ಮಾಡಿದ್ರು. ನಿನ್ನ ಆತ್ಮ ಸತ್ತಿಲ್ಲ, ಹುಟ್ಟಿಲ್ಲ, ಅಲ್ಲ ಪುಣ್ಯ ಇಲ್ಲ, ಪಾಪ ಇಲ್ಲ, ಯಾವಾಗ ನಿರ್ಗುಣ ಬ್ರಹ್ಮನ ಗತಿ ಅದ. ನಿನ್ನ ಆತ್ಮನ ನೈಜ ಸ್ವರೂಪವೇ ಬ್ರಹ್ಮ ಅಂತ ಉಪನಿಷತ್ಕಾರ. ಬ್ರಹ್ಮ ಹೆಂಗದನ ತದ್ವತ್ ನೀ ನಿನ್ನ ಆತ್ಮ ಹಂಗದ. ಅದಕ್ಕೆ ಈ ಸೃಷ್ಟಿ ಹುಟ್ಟಿದಂತ ನಷ್ಟದಲ್ಲಿಗೆ ನಿಮ್ಗೆ ಸ್ವಪ್ನ ಬರ್ತದೆ. ನೀ ಸಣ್ಣ ಐತಿ, ದೊಡ್ಡವಾದಿ, ಮುದುಕಾಗ್ತಿ, ಸಾಯ್ತಿದೆ. ಈ ಅಜ್ಞೇಯ ತತ್ವವನ್ನ ಯಾರು ಸಾಕ್ಷಾತ್ಕಾರ ಮಾಡ್ಕೊತಾರ ಅದಕ್ಕೆ ಆತ್ಮ ಅಂತಾರ. ಆತ್ಮನಲ್ಲಿ ಮನಸ್ಸು ಯಾರಿಂದ ಕಲಿಸ್ತಾರ ಅವ್ರ ಗುರುಗಳು. ಯಾರು ಹಂಗ ಕಲಿಸಲಿಕ್ಕಾಗಿ ಯಾರು ಹಂಗ ನಿಂದ್ರದಲ್ಲ ಅವ್ರ ಶಿಷ್ಯರಲ್ಲ. ಯಾವ ಈ ಮೂಲ ತತ್ವ ಕಲಿಸುವುದಲ್ಲ ಅವ್ನ ಗುರು ಅಲ್ಲ. ಆದ್ದರಿಂದ ನಾವು ಎಲ್ಲಿ ಹೋಗ್ಬೇಕಾಗಿದ್ದೀಗ, ಜನ್ಮ ಪ್ರಾಪ್ತ ಹೋಣೆ ಜೀವಂತ ಹಣೆ ಮನುಷ್ಯ ದುಃಖ मुझसे सत्कर्मसो या असत्कर्मसो दोन्ही दुःखदायक आहेत. जन्म प्राप्त होणे व जिवंत राहायला प्रयत्न करणे म्हणजे नित्य आणि निरंजन अशा शुद्ध स्वरूपापासून भ्रष्ट होणे म्हणतात. ಈ ಜಗತ್ತೆಲ್ಲ ಶುದ್ಧ ಸ್ವರೂಪದಿಂದ ಭ್ರಷ್ಟ ಆಗ್ಯದ. ಜಗತ್ತನ್ನು ಜನಿಸಲಿಲ್ಲ. ನೀ ಏನೇನ್ ಜಗತ್ತದ ಈ ಹುಟ್ಕೊಂಡು ಬಂದದ ಉತ್ಪತ್ತಿ ಸ್ಥಿತಿ ಸಂಹಾರದ ಮಧ್ಯೆ ही अखंड होत जात. पुढे शेवटी कल्पांत सकाळचा आहे. जास जास विवेक आहे. ಯಾವ ತಿಳ್ಕೊತಾನ ಅದನ್ನ ತಿಳ್ಕೊತಾನ. ನೀವೇದೇನ್ ಜಗತ್ತದ. ನೀ ನಿನಗೆ 100 ವರ್ಷ ಇದ್ರ ಜಗತ್ತಿಗೆ 22,000 ಕೋಟಿ ವರ್ಷ ಅದು ಸಾಯ್ತದೆ. ಸಾಯ್ದಂತ ಹುಟ್ಟದಂತ ಒಂದು ಸತ್ಯ ಬ್ರಹ್ಮನಿಯದೆ ಅಂತ ಹೇಳ್ತಾರೆ. ಅದನ್ನ ನೀ ಈ ಮನಸ್ಸಿಗೆ ಇದು ಕೊಟ್ಟಾರು ಅವ್ರು ಹೇಳ್ತಾರೆ, ಆಕಾಶ ಅವಕಾಶ ಬಕಾಶ ತಿಥಿ ವಾಯುಚ ಅವಕಾಶ ಅಂತ. ಈ ಆಕಾಶ ದೊಡ್ಡ ಕೊಲಿ ಒಳಗೆ ಸಾಂದ್ರ ಅನ್ಸಿರ್ತಾರ. ಎಲ್ಲಾ ಕೊಲಿ ಬಂದ್ ಮಾಡ್ಬಿಡ್ರಿ, ಅಲ್ಲಿ ಮರ ತಗೊಂಡು ಗಾಳಿ ಹೊಡ್ರಿ, ಗಾಳಿ ಇರ್ತದಿಲ್ಲ, ಸ್ಪಂದನ ಇಲ್ಲದೆ ಸ್ಪಂದಿಸುತ್ತಿತ್ತು. ಇದೇ ನಿನ್ನ ಆತ್ಮದಲ್ಲ, ಜಗತ್ತಿನ ಆತ್ಮ ಒಂದೇ. ಅದು ಈ ಶ್ರೀಪುರದಲ್ಲಿ ಸ್ಪಂದನ ಇಲ್ಲದೆ ಸ್ಪಂದಿಸುತ್ತಿತ್ತು. ಅದು ಸಮಾಧಿ ಸ್ಥಿತಿಯೊಳಗೆ ಅದ್ರ ವಿವರ ಸ್ಪಷ್ಟವಾಗಿ ತಿಳಿದಿತ್ತು. ಅಲ್ಲಿ ನಾವು ಹೋಗ್ಬೇಕಾಗಿದೆ. ಎಲ್ಲ ವಿದ್ಯೆಗಳು ಅಲ್ಲೇ ಹೋಗ್ತದೆ. ಯಾರು ಏಕಾಗ್ರತೆಯಿಂದ ಇದನ್ನ ಶೋಧ ಮಾಡ್ಯಾರ.
ಇದಕ್ಕೆ ಹೆಚ್ಚು ಏಕಾಗ್ರತೆ ಮಾಡಿದ್ರೆ ಕೃಷ್ಣ ಪರಮಾತ್ಮ ಹನ್ನೊಂದು ಅವತಾರ ಅದನ್ನ ಮಾಡದ. ನೀ ಹೆಚ್ಚು ಏಕಾಗ್ರತೆ ಮಾಡ್ಕೊಂಡ್ರೆ ನಿನ್ ಕೆಲಸ. ಆ ಮೂಲ ತತ್ವ ನಾನು ಅದೇನೆ. ಮಹಾವಾಕ್ಯ ಉಪದೇಶ ಬಲ ಪರಿಚಾತ ಜೇಪನ ಹಿ ಬೋಲಿಲ್ಲ ಸ್ಥಿತಿತಾ तो विचार केला पाहिजे साधक. महावाक्य उपदेश सार परी घेतला पाहिजे विचार ताता जपे अंधकार न पिटे भ्रांत. ಈ ಪಂಚಮಹಾಭೂತದ ಚೈತನ್ಯ ಕ್ಷೇತ್ರ ಕೊಟ್ಟು ಆ ಪರವಸ್ತುನ ಆವರಿಸಿಕೊಂಡಂತ ಧ್ಯಾನ ಈ ಲೋಕ 14 भुवन एक श्वास का मौन रहे तुलसी कहे राम भजे मन करता श्वास मत. ಆ ಸತ್ಯವನ್ನು ಕಾಣದ ವಿನಃ ಪ್ರಹ್ಲಾದ ಸತ್ಯವನ್ನು ಕಂಡ ಅವರಪ್ಪ ಜಗತ್ತಿನ ರಾಜ, ನಿನ್ ಜಗತ್ತಿನ ರಾಜ ಕೊಡ್ತೇನೆ ನಾನು ಹೂ ಅನ್ನಪ್ಪ ನಿನ್ ಸುಳ್ಳು ನಾ ಸುಂದ ಕಡೆ ಬೆನ್ನ ಹಚ್ತೀನಿ ಮನ ಬುದ್ಧಿ ಅಗೋಚರ ನೋಚಲ ತರ್ಕಾತ ವಿಚಾರ ಎಲ್ಲೇಕ ಪರೆ ಹೋನಿ ಪರೆ ಯಾಣ ಅವ್ನ ಅದ ಹಚ್ಚಿಗೆ ಹೋದ ಅಲ್ಲಿ ಹೋಗಿ ಮತ್ತೆ ಕಾಯಂ ಮುಡಿಬೇಕಲ್ಲೇ, ಬರೇ ಹೋಗುದಲ್ಲ. ಇಂಥದೊಂದು ಸ್ಥಿತಿ ನಮ್ಗೆ ಯಾರು ತಂದು ಕೊಡ್ಬಾರ್ದಪ್ಪ. ಊರಿನ ಮಾದರಿ ಬಂದಿತ್ತಿಲ್ಲ. ಈಗೆಲ್ಲ ಮಂತ್ರಿ ಹೋದ್ರ ಅವ್ರದ್ರ ಇವ್ರದ್ರ ಅಮೆರಿಕನ್ ಬೆಳೆದ್ರ ಸ್ಥಿತಿ ಅಂತಿಕೂಡ ಯುದ್ಧ ಹೊಡೆದಾಟ ಸಮಾಧಾನ ಆಗಂಗಿಲ್ಲ. ಆದ್ದರಿಂದ ಆ ಸ್ಥಿತಿ ನಮಗೆ ಕಾಯಂ ಪ್ರವೇಶ ಆಗುವ ಸಲುವಾಗಿ ನಮಗಿದ ಭಕ್ತಿ ಹೇರ ಪೂರ್ಣ ಭಕ್ತ. ಪೂರ್ಣ ಭಕ್ತ ಅಂತ ಯಾರಿಗೆ ಅನ್ಬೇಕು ಅಂತ ತಿಳ್ಕೊಂಡು ನಮ್ಮ ಇತಿಹಾಸ ಬಂದ ನಮ್ಮ ಉಪನಿಷತ್ತು. ಈಗ ಮೈತ್ರೇಯಗೆ ಯಾಜ್ಞವಲ್ಕ ಋಷಿ ಅವನ ಪತ್ನಿ ಮೈತ್ರೇಯ ಕೇಳ್ತಾರೆ, ರಾಮಾವತಾರ ಕಾಲಕ್ಕೆ ಎಲ್ಲರ ಮನೆ ಬಂಗಾರ ಮನ್ಸಿತ್ತು, 7 ನನಗೆ ತುಪ್ಪಿತ್ತು, ಮತ್ತೆ ಹೊಡೆದಾಟಿಲ್ಲ ಬಡದಾಟಿಲ್ಲ ಸಮಾನ ಇತ್ತು. ಕೃಷ್ಣ ಅವತಾರ ಕಾಲಕ್ಕೆ ಈ ಮನೆ ವಿಜಯನಗರ ಸಾಮ್ರಾಜ್ಯ ಕಾಲಕ್ಕೆ ನೋಡ್ರಿ ಎಲ್ಲಾರು ಎತ್ತಿನ ಕೊಳ್ಳಾಗ 4 ಲಕ್ಷ ರೂಪಾಯಿ ಇದು ಸರ ಹಾಕ್ತಿದ್ರು. ಈಗ ನಮ್ಮ ಹೆಣ್ಮಕ್ಳ ಕೊಳ್ಳಾಗ ಲಗ್ನ ಹಾಕ ಬೀಳಲಿಲ್ಲ. ಯಾಕೆ? ನಾವು ಏನ ಆತ್ಮಜ್ಞಾನ ಪಾರ್ಥ ಸರ್ವಕರ್ಮ ನಿರತಕರ್ಜುನ ಆತ್ಮಜ್ಞಾನಕ್ಕೆ ಲಕ್ಷ ಕೊಡಿಲ್ಲ ನಾವು. ತಪಸ್ಸಂತೆ ರಾಜ್ಯ ಅಂತ ನರಕ. ಗಾಂಧಿ ಮತ್ತೆ ಅನ್ಕೊಂಡಿಂದ ತಪಸ್ಸು ಮಾಡಿದ್ವಿ, ರಾಜ್ ಸಿಕ್ಕಿತ್ತು, ನಮ್ಮ ಹತ್ರ ಪಾಪಿಗಳು ಕೆಡಿಸ್ಬಿಟ್ರು. ಇದು ಅಲ್ಲ. महाराज चक्रवर्ती झाले आहेत पुढे होते परंतु साहित्य मुक्ती कोणी देणार नाही ಅಂತ. पण ಇದೆಲ್ಲಾದ್ರೂ ಏನ್ ಹಿಂದೆ ಐತಿ ಅಧ್ಯಯನ ತತ್ವ ವಸ್ತು. ಆ ವಸ್ತುನೇ ನೀ ಇದೇ ಖಾಯಿ ಮುಗಿಬೇಕಾಯ್ತು. ನೀ ಸಣ್ಣವಾದೇ ಇಲ್ಲ ದೊಡ್ಡ ಆಗ್ಬೇಡಂಗ. ರಷ್ಯನ್ರು ಅಮೆರಿಕನ್ರು ಇದಕ್ಕೆ ಚಂದ್ರಲೋಕಕ್ಕೆ ಹೋಗಿ ಬಂದಾರಂತ. ಅವ್ರು ಸಣ್ಣವರಿದ್ದ ದೊಡ್ಡವರಾಗಬಾರ್ದು, ದೊಡ್ಡವರಿದ್ದವ್ರು ಸಾಯಬಾರ್ದು. ಅದು ಇನ್ನೇನು ಯಾರು ಒಂದು ಹಿಡಿ ಮನಸ್ಸೈತಿ ಯಾರು ತಯಾರು ಮಾಡ್ಲಿಕ್ಕೆ ಸಾಧ್ಯ. ನಿಮ್ಮ ಆತ್ಮ ಇಷ್ಟೆಲ್ಲ ಮಾಡಿದ್ದೆ. ಆ ಆತ್ಮನಲ್ಲಿ ನೀನು ಎಲ್ಲಿ ತನ ಉಳಿದಿಲ್ಲ ಅಲ್ಲಿ ತನ ಯುದ್ಧ ಹೊಡೆದಾಟ ಬಡದಾಟ ಎಷ್ಟು ಲಕ್ಷಣ ಆಗ್ಯಪ್ಪ ಅಂತಂದ್ರ ಹೇಳಲಾರ್ದ ಎಷ್ಟು ಲಕ್ಷಣ ಆಗಿದೆ. ಈ 1300 ವರ್ಷದೊಳಗ 85,000 ಯುದ್ಧ ಆಗ್ಯಾವ. ಪ್ರತಿಯೊಬ್ಬರಿಗೂ 41 ಕೋಟಿ ರೂಪಾಯಿ ಲಕ್ಷ ಆಗೈತಿ. ಒಬ್ಬ ಆತ್ಮಜ್ಞಾನಿ ಆಗಿದ್ರೆ, ಇನ್ನೊಬ್ಬ ಪೈಗಂಬರ್ ಹುಟ್ಟಿದ್ರೆ, ಇನ್ನೊಬ್ಬ ಗಾಂಧಿ ಹುಟ್ಟಿದ್ರೆ, ಇನ್ನೊಬ್ಬ ಬಸವೇಶ್ವರ ಹುಟ್ಟಿದ್ರೆ, ಇನ್ನೊಬ್ಬ ಕಬೀರಾಸ್ ಹುಟ್ಟಿದ್ರೆ ಇವತ್ತು ನಮ್ಮ ಜಗತ್ತಿನ ನಕಾಶನ ಬರ್ಲಕ್ಕೆ. ಇವತ್ತು ಹಂಗಾದ್ರೆ ಗಾಂಧಿ ಮುಚ್ಚನ ಪುಣ್ಯ ಸ್ವರಾಜ್ ಬಂತು. ಅದು ನಮ್ಮಂತ ಮತ್ತೊಬ್ಬ ಗಾಂಧಿ ಆಗಿದ್ದ ಉಳಿಸ್ತಿದ್ದಿಲ್ಲ. ಗಾಂಧೀಜಿ ಹೇಳ ವಿಜ್ಞಾನವನ್ನು ಆತ್ಮಶಕ್ತಿಗೆ ಅನುಸರಿಸಿ 1 ವರ್ಷ ನನ್ನ ಕೈ ಸ್ವರಾಜ್ ಕೊಟ್ರೆ ಈ ಜಗತ್ತೆಲ್ಲ ಸ್ವರ್ಗ ಸಮಾನ ಮಾಡ್ತಾರಂತ. ನಮ್ ಸ್ವರಾಜ್ ಸಿಕ್ಕ 32 ವರ್ಷ. ಅವ್ರು ಹೇಳ್ತಾರ ಏನು ಜಗತ್ತಿನಾಗ ಅಣುಬಾಂಬ್ ಮಾಡ್ಯಾರ ಅವನ್ನೆಲ್ಲ ಸರಿಯಾಗಿ ದುಡಿಸ್ಕೊಂಡ್ರೆ ಈ 400 ಕೋಟಿ ಪೈಕಿ ನಾವು ಸತ ದುಡ್ಡ ಹೆಣ್ಮಕ್ಳು ಒಂದು ತಾಯಿ ತಂದು ದುಡ್ಡ್ರ ಸಹಿತ 41 ಲಕ್ಷ ಮಂದಿಗೆ ಮೋಟಾರ್ ವಗೇರೆ ಅನುಕೂಲ ಇದೆ. ಬಾಕಿ ಅವ್ರಿಗಿಲ್ಲ. ನನ್ನ ಕೈ ಸ್ವರಾಜ್ ಕೊಟ್ರೆ ಒಬ್ಬ ಮನುಷ್ಯ 365 ದಿವಸ ಪೈಕಿ 1 ದಿವಸ ದುಡಿದ್ರೆ 400 ಕೋಟಿ ಜನರ ಸಾಲ ಅನ್ನ ಅಡಿಗೆ ಮೋಟಾರ್ ಎಲ್ಲ ತಯಾರು ಮಾಡ್ಕೊಡ್ತಾನಂತ. ಅದು ಅನುಭವ ಸಾಮರ್ಥ್ಯ. ಇಟ್ಲೋರ ಆಲ್ಸ್ ಪರ್ವತ ತಳಗ ಒಂದು ಇದು ಹಾಕಿದ್ದ ಕಾರ್ಖಾನೆ. ಆ ಪಡ ಐತಿ ಒಂದ್ ದಿವ್ಸಿಗೆ 8,000 ಟ್ರ್ಯಾಕ್ಟರ್ ಮಾಡ್ತಿದ್ದ ನಾವು, ಯುದ್ಧದ ಟ್ರ್ಯಾಕ್ಟರ್. ನೋಡಿ ಆ ಅನುಭವ ಅವ್ರು ಹತ್ತದವ. ಅವ್ರು ಕೊಡಂಗಿಲ್ಲ, ಆತ್ಮಜ್ಞಾನ ಅಲ್ಲ ಅವರು. ತನ್ನಂತೆ ಪರದ ಬಗ್ಗೆ ಸ್ವರ್ಗ ದೈವೇ ಧರ್ಮದ ಮೂಲವಯ್ಯ. ಆದ್ದರಿಂದ ನಾವೇನ್ ಮಾಡ್ಬೇಕಾಯ್ತು, ಮೊದಲು ಆತ್ಮಜ್ಞಾನ ಮಾಡ್ಕೋಬೇಕಾಯ್ತು. ಆತ್ಮಜ್ಞಾನ ಮಾಡ್ಕೋಬೇಕಾದ್ರೆ ಪೂರ್ಣ ಭಕ್ತಿ ಮಾಡ್ಬೇಕು. 10 ಅವತಾರ ನಿಮ್ ದೇಶ ಸ್ವರ್ಗ ಸಮಾನ ಜಗತ್ತಾಳ ಜಾವಾಗ ಇನ್ನೂ ಸುವರ್ಣ ಆಗಿದ್ದಿಲ್ಲ ಅವ್ರು. ಅವಾಗ ಯಾಜ್ಞವಲ್ಕರು ಹೇಳ್ತಾರ ನಾವು ಪೂರ್ಣ ಭಕ್ತಿ ಮಾಡಿಲ್ಲ ಮತ್ತೆ ಯುದ್ಧ ಹೊಡೆದಾಟ ಆ ಬಾದಿಶ ಈ ಬಾದಿಶ ಎಲ್ಲ ಹಾಳಾಕ್ ಹೋಗ್ತು ಅಂತ. ನಾವು ಪೂರ್ಣ ಭಕ್ತಿ ಯಾಕ್ರಿ ಎಲ್ಲ ಊರು ಗುಡಿ ಅದಾವ ಗುಂಡಾರ
ಕಾಯಿ ಹೊಡಿತೇವೆ, ಕಪ್ರ ಹೊಡಿತೇವೆ, ಹಿಂಕೆ ಹೋಗ್ತೇವೆ, ಭಜನೆ ಮಾಡಿಸ್ತೇವೆ, ಅದು ಮಾಡ್ತೇವೆ, ಇದು ಮಾಡ್ತೇವೆ ಅಂತಂದ್ರೆ ನಾವು ಮಾಡೋದು ಹೆಂಗೆ ಆಗ್ತದೆ ಅಂತಂದ್ರೆ ಈಗ ರೈಲ್ವೆ ಸ್ಟೇಷನ್ ಇರ್ತದ ಒಂದು ಮೈಲ್, ನಾವು ಹಿಂದ್ಗಡೆ ಸಾಂಬ 2 ಕೋಟಿ ಜನರು ರೈಲ್ವೆ ಸ್ಟೇಷನ್ 1 ಮೈಲ್ ಅದ ಅನ್ಕೊಂಡು ಬರ್ತದೆ. ಹಾಗಾದ್ರೆ ನಾವು ನೋಡಿತೀವಿ ರೈಲ್ವೆ ಸ್ಟೇಷನ್ ಇರೋದಿಲ್ಲ, ನೋಡಿದ್ವಿ ಹೆಂಡತಿ ಕಡೆ, ಹೊಲದ ಕಡೆ, ಮನೆ ಕಡೆ ಅಂತೆಲ್ಲ ಇಟ್ಟಿದ್ರೆ ಹಿಂಗೆ ಆತ್ಮಜ್ಞಾನ ಹೊತ್ತಿಗೆ ನಾವು ಗರಿ ನಡೆದ್ರು ಕೂಡ ಹೆಂಗ್ ಮಾಡ್ತೇವಪ್ಪ ಅಂತಂದ್ರೆ 5 ಹೆಜ್ಜೆ 10 ಹೆಜ್ಜೆ 50 ಹೆಜ್ಜೆ ಹೋಗ್ತೀವಿ. ಮತ್ತೆ ನಾನು ಹೆಂಡತಿ, ನನ್ನ ಹೊಲ, ನನ್ನ ಮನೆ, ನಾ MLA ಆಗ್ಬೇಕು, ಕಾಂಗ್ರೆಸ್ ಆಗ್ಬೇಕು ಅಂತ ಮತ್ತೆ ಬರ್ತೀವಿ. ಹಿಂಗೆ 1000 ವರ್ಷ ದಿನ 50 ಹೆಜ್ಜೆ ಹೋಗಿ ಬಂದು ನಡೆದಿದೆ ಸತ್ತು 10,000 ಮೈಲ್ ಆಯ್ತು ಸ್ಟೇಷನ್ ಬರ್ತದನ. ಹಾಗೆ ಪೂರ್ಣ ಭಕ್ತಿ ಮಾಡೋಲ್ಲ ಅಂತ ಅರ್ಧ ಭಕ್ತಿ ಮಾಡ್ತಾವ. ಪೂರ್ಣ ಭಕ್ತಿ ಅಂತ ಯಾವ್ದಕ್ಕೆ ಅನ್ಬೇಕಪ್ಪ? ಇವೆಲ್ಲವೂ ನಮ್ಮಿಂದ ಏನು ಜಗತ್ತೆಲ್ಲ ಓದೋದು ನೋಡೋದು, ದುಡ್ಡು, ಧರ್ಮ, ಅರ್ಥ, ಕಾಮ, ಮೋಕ್ಷ, ಹಿಂದೂಸ್ತಾನದೆಲ್ಲ ದುಡ್ಡು ಸಂಪತ್ತು ಇಡೀ ಸಾಮ್ರಾಜ್ಯವಾದಿಗಳು, ಅವ್ರ ಗೆಳೆಯರು, ಅವೆಲ್ಲ ನಿಮ್ಗೆ ಸಿಗಬೇಕ ಹೆಂಗ? 96,000 ವರ್ಷ ತಪಸ್ಸೆ ಮಾಡದಂಥ ವಿಶ್ವಾಮಿತ್ರನೆಲ್ಲ ರಾಜ ಹರಿಶ್ಚಂದ್ರ ಬರ್ತಿಲ್ಲ, ಕಾಮದೇವ ಮುನಿದು 14 ತಪಸ್ಸೆಲ್ಲ ಜ್ಞಾನೇಶ್ವರ ಮಾಡಿ ಬಂತಿಲ್ಲ. ಹಂಗೆ ಈ ಜಗತ್ತಿನೆಲ್ಲ ಸಂಪತ್ತು ಕೀರ್ತಿ, ರಷ್ಯಾ, ಅಮೆರಿಕ, ಟಾಟಾ ನಿನಗೆ ಬೇಕಾಗಿತ್ತಂದ್ರೆ ಏನ್ ಮಾಡಪ್ಪ? ಪೂರ್ಣ ಭಕ್ತಿ. ಪೂರ್ಣ ಭಕ್ತಿ ಅಂತ ಎದಕ್ಕಂತಾರೆ? ನೀವು ಹೊಲ ಮನೆ ಹೆಂಕೇನು ಮಾಡಿ ಬರ್ಕೊಡೋದನ ಅಲ್ಲ. ಪೂರ್ಣ ಭಕ್ತಿ ಅಂತಂದ್ರೆ ಹಿಂದಿನ ಕಾಲಕ್ಕೆ ಆಗಿ ಹೋಗೈತಿ. ಆ ಕಥೆ ಹೇಳ್ತಾರ ಯಾಜ್ಞವಲ್ಕ್ಯರು ತಮ್ಮ ಧರ್ಮಪತ್ನಿ. ಆವಾಗ ನಮ್ಮ ಮಕ್ಕಳು ನಾವು ಗುರುಕುಲ ನಡೀತಿದ್ವಿ, ಅಲ್ಲೆಲ್ಲ ಇಂಥ ಭೂಗೋಳ ಇತಿಹಾಸ ಇಂಥ ಕೆಲಸ ಅಂತ ಹೇಳ್ತಿದ್ವಿ. ಅವ್ರು 24-20 ವರ್ಷ ಆಗ ಬರ್ತಿದ್ರು, ಬಂದ್ಮೇಲೆ ಅವ್ರು ಪಟ್ಟ ಕೊಂಡಿರ್ತಿದ್ರು. ಹಂಗೊಬ್ಬರ ಸಣ್ಣ ರಾಜ ಕಳಿಸಿದ್ದ, ಅವನ ಮಗ ಕಲ್ತು ಬಂದ, ಅಪ್ಪ ಹೋಗೋಣ ಮತ್ತೊಂದು ಹೆಂಚೆ ಅದ ಅವರಪ್ಪ. ಊರ್ ಹೊರಗೆಲ್ಲ 50,000 ಗಂಟೆ ಮುಂದೆ ಬರಮಾಕ ಹೋಗಿದ್ರು. ಅಲ್ಲೇ ಅವನ ರೂಪ ಅಡಿಯಾಗ ಹಣ್ಣು ಹಾಲು ತಿಂದು ನನ್ನ ರಥದ ಕುಳಿತು ಹೋಗ್ತಾನೆ ಯುವರಾಜ್ ಕುಮಾರ್ ಅನ್ಲಕ್ಕೆ. ನಾನು ಹೇಳ್ದಕ್ಕೆ ಅಂತ ಫಿಲ್ಮ್ ಮಾಡಕ್ ಬರ್ತೈತೆ. ಪೂರ್ಣ ಭಕ್ತಿ ಅಂತ ಎದಕ್ಕಂತಾರ ಸುಳಿ ಕತ್ತಿ ತಗೊಂಡು ಆ ಮಲತಾಯಿ ರಥದಾಗ ಕುಳಿತು ಬಂದ ರಾಜವಾಡೆ ಬಂದ್ ಕೂಡ ಇನ್ನು ಸಂಜೆ 6ಕ್ಕೆ ಅವೆಲ್ಲ ದರ್ಬಾರ ಅವೆಲ್ಲ ಊಟಕ್ಕೆ ಹೋಗಿ ಜಲಕಕ್ಕೆ ಹೋಗ್ರಿ ಅಂತ ಹೇಳಿದ್ರು. ಆ ಮಲತಾಯಿ ಆ ಹುಡುಗನ್ ತಾನು ಆರಮನೆ ತಗೊಂಡು ಹೋಗಿ ಜಾಸ್ತಿ ಸುಮಾರು ಇದ್ದಾವ ಅಡಿಯಾಗ. ಅತಿ ಏನ್ ಗೊತ್ತು ವೇದಾಂತ ಬ್ರಹ್ಮಸತ್ಯದ ಒಂದು ಪಾಪ. ಆ ಬಾಗಲ ಹಂಚ್ಕೊಂಡು ನಾನು ನಿನ್ನ ಮೇಲೆ ಮನಸ್ಸಾಗಿದೆ ಅಂತ ಹೇಳ್ಬಿಟ್ಟು, ಯಾವ ನೀನು ನನ್ನ ತಾಯಿ ಯಾರು ಹೇಳ್ತಾರಪ್ಪ? ಮನೆ ಮೇಲೆ ಲಗ್ನ ನಿಮ್ಮಪ್ಪ, ನೀನ್ ಬಾ ಸುಂದರ ಅದೇ, ನಾ ಸಾಹಿತ್ಯ ಮೇಲೆ ನಂಬ್ತೀನಿ ಹೋಗ್ತೀನಿ, ಒಲೆಗರೆ ನಾರಿ ಮುನಿಗರೆ ಮಾಡಿ ಅವ್ನು ಬಿಡ್ಲೇ ಇಲ್ಲ. ಅವನಾಗಿ ಅವೇನು ಸೋಲಿಲ್ಲ, ಆಕೇನು ಗೆದ್ದಿಲ್ಲ. ಮಂತ್ರಿ ಬಂದ ಹೋಗೇನ ಇನ್ನೂ ಆಗಿಲ್ಲ ಹೋಗಂತಾನೆ. ಯಾಕಂತ ತನಗೆ ಯಾರು ಬಿಟ್ರೆ ಕೂತಂಗ ಆಗ್ತದೆ. ಹಾ ರಾಜನೇ ಬಂದ, ಎಂತಾಗ ಆಗುದದು. ಅಲ್ಲೆಲ್ಲ ಪನ್ನ ದರ್ಬಾರ ಕುಂತಾರ. ಏನ್ ಹೇಳ್ಬೇಕು ಅವತ್ತಿಗೆ ಅಂತಾನ, ಏನ್ ಹೇಳ್ಬೇಕು ಗಂಡಗ ಒದ್ದು ಬಾಗಲ ಮುರುಗ ಬಟ್ಲೆ ಬಿದ್ದಿದ್ರು. ನಿನ್ ಮಗ ನಾನು ಕಳಿಸ್ತಾ ಅಂತ ಹೇಳ್ಬಿಟ್ಟು ಸುಳ್ಳ ಹೇಳ್ಬಿಟ್ಟೆ ನೋಡ್ರಿ. ಇದರಿಂದಾಗಿ ಅವಾಗ ಬಹಳ ದುಃಖ. ಏನ್ ಹೇಳ್ತಾನೆ ಮೊದಲ ವಿಷಯ ಮನುಷ್ಯ ಇದ್ದ ಅವ್ನ ಮೊದಲ 3-4 ಮಂದಿ ಹೆಂಡ್ರು ಮತ್ತೆ ಬಹುತೇಕ ಕೆಡಿಸಿ ಸಂಸ್ಥೆ ಬಂತ. ಅವ್ನು ಹಿಡ್ಕೊಂಡು ದರ್ಬಾರ್ದಾಗ ಏನು ಶ್ರೀನಿವಾಸನ ಕುಂದಿಸು ಅಲ್ಲಿ ಅವ್ನು ಕಣ್ ತೆಗೆದು ಕೈ ತಾಯಿ ಕೂಡ ಕಾಲ್ ಮಾತಾಡ್ಯಾವ, ಕಾಲ್ ತೆಗೆದು ನೀರೆಲ್ಲ ತೆಗೆಯೋದು ಬರ್ರಿ ಅಂತ ಹೇಳವ. ನೋಡ್ರಿ ಗಾಂಧೀಜಿ ಕತೆ ಬರ ಉಪನಿಷತ್ನ ಆಗಿದ್ದ ಕತೆ ಪೂರ್ಣ ಭಕ್ತ ಅಂದ್ರೆ ಏನು ಮಾಡಿದ್ನಂತ ಅವ್ನ ಕಣ್ಣ ಕೈಯ ಕಾಲ ಕಡದ್ರ ಅವರು. ಅರ್ಧ ತಾಸು ಮಲತಾಯಿ ವಿಶೇಷ ಜನರ ಕೂಡ ಬಂದಿದ್ ನೋಡ ಪಾಪ. ಹಂಗ ನಾವೆಲ್ಲ ವಿಶೇಷ ಜನರು ಈ ಭಕ್ತಿ ನಿಂದಿರ್ಸ್ಬೇಕಾರ ಎಷ್ಟು ಕಠಿಣ ಮಾಡ್ಬೇಕೈತಿ. ನಾವು ಯಾವಾಗ ವಿಷಯವಾಗಿರ್ತೇವೆ. ಇನ್ನು ಯಾವಾಗ ನಾವು ಗುರು ನೆಮ್ಮದ ಆಗ್ಬೇಕು, ಯಾವಾಗ ಗಾಂಧಿ ಆಗ್ಬೇಕು, ಯಾವಾಗ ಬಸವೇಶ್ವರ ಆಗ್ಬೇಕು, ಯಾವಾಗ ಕಬೀರದಾಸ ಆಗ್ಬೇಕು. ಹಿಂಗ ಅವ ಅಲ್ಲೇ ಬಿಟ್ಬಿಟ್ಟ. ಈಗ ವಿಶೇಷ ಜನ ಅವರಪ್ಪ ಎಲ್ಲ ವಿಶೇಷ ಜನ ಇದ್ರಲ್ಲ, ಹಂಗೆ ಈಗೇನು ಸ್ಟಾಫ್ ಅದ ನೋಡ್ರಿ. ಕಲೆಕ್ಟರು, ಮಾಮಲೆದಾರರು, MLA, ಮಂತ್ರಿಗಳು, ಸಾಹುಕಾರರು, ಶೆಟ್ಟಿ, ಆ ಜಾತಿ ಗುರುಗಳು ಇವರೆಲ್ಲರೂ ಈ ಸ್ಟಾಫ್ ಏನದ ನೋಡಿ. ಈ ಸ್ಟಾಫ್ ಇರೋದಂತ ಜಗತ್ತಿಗೆ ಸುಖ ಆಗೋದಂತ ಇವನ್ನೆಲ್ಲ ತೆಗೆದು ಬರ್ತೀನಿ ಹೇಳ್ತಾರೆ ಗಾಂಧೀಜಿಯವರು. ಏನ ಗಲಿನ ಶ್ರೀಮಂತರಿಗೆ ಇರೋ ತನಕ ಸುಖ, ಬಡವರಿಗೆ ಇರೋ ತನಕ ಶ್ರೀಮಂತ, ಎರಡಕ್ಕೂ ನಡೆಸ್ತಂದ್ರೆ ಸಾಧ್ಯ ಇಲ್ಲ ಅಂತ. ಶಾಸನ ಮುಕ್ತಿ ಶಾಸನ ಮುಕ್ತಿ ರಾಜ್ಯ. ಅವ್ರಿಗೂ ಕೈಯ ಕಾಲ ಯಾಕೆ ಕಡಿದ್ರೆ ಅಲ್ಲಿ ಯೋಗಿಗಳು ಯೋಗ ಆಶ್ರಮ ಇತ್ತು. ಅವ್ರು ಬಂದು ನೋಡ್ತಾರ ಕಳಿಸಿದ್ರಿ ಅಪ್ಪ
ನಮ್ಮವ್ವ ತಂದ ರಸ ಕುಡಿಸ್ಕೊಂಡ್ ಬಂದ್ಲು. ನನ್ನ ಮನೆ ರಾಜ ಹೊಡೆ ಕರ್ಕೊಂಡು ಹೋಗಿ ನನ್ನೆಲ್ಲ ಹಾಳು ಮಾಡಕ್ಕಂತ ನಂಗೆ ಸಾಧ್ಯ ಇಲ್ಲ ಅಂತ ಹೇಳಿದೆ. ನಮ್ಮಪ್ಪ ಬಂದು ಬಾಳ ತೆಗೆದು ನೋಡ್ದ, ನಿಮ್ಮ ಮಗ ನನ್ ಕಳಿಸ್ತಾನೆ ಸುಳ್ಳು ಹೇಳಿನಪ್ಪ. ನಮ್ಮಪ್ಪ ಸಿಟ್ಟಿಗೆ ನನ್ನ ಕೈಯ ಅಲ್ಲ ಬಾಳ ನನ್ನ ಮೇಲೆ ಬಾಳ ಅನ್ಯಾಯ ಆಗಿದೆ. ಪೂರ್ಣ ಭಕ್ತಿ ಅಂತ ಯಾರಿಗೆ ನೀವು ಕಣ್ಣ ಕೈಯ ಕಾಲ ಕೊಡ್ತೇವೆ ಮ್ಯಾಲೆ ಬಾ ಅಂತ ನಾವು ಒಲ್ಲಪ್ಪ ಅಂತ. ಈಗ ನಾವು ಒಲ್ಲೆ ಅಂತ ನಾವು ಕಣ್ಣು ಹೋಗಲಿ ಅಂತ ಭಕ್ತ ಸೂರ್ಯ ಮಾಡ್ದ, ಕಣ್ಣು ಹಾಕಿದ ಬಿಟ್ನಲ್ಲ, ಗೋರಾಕೊಂಬರ ಏನ್ ಮಾಡ್ದ, ಕೈಯ ಕರ್ಕೊಂಡ್ಬಿಟ್ನಲ್ಲ. ನಾವು ಕೂಗ್ಬಿಟ್ಟು ನೋಡ್ರಿ ಗುಡಿಯಾರ ಒಬ್ಬೊಬ್ಬ ಎಲ್ಲ ಮಣ್ಣ ಹೋದ ಹಾಗೇನ್ ಮಾಡ್ದೆ. ಹಾಗೆ ನಾವ್ ಒಳ್ಳೆ ಅಂತೀವಿ. ಯಾಕೆ ನನ್ನ ಕೈಯ ಕಾಲ ಕಣ್ಣ ಇದ್ದಂತ ನನ್ನ ತಾಯಿ ನನ್ನ ಮೇಲೆ ಮೋಹ ಮಾಡಿದ್ಲಲ್ಲ ಅಂತ ಕೈಯ ಕಾಲ ತೊಗೊಂಡು ಏನ್ ಮಾಡ್ಲ ಅಂತೀವಿ. ಎಲ್ಲ ಫುಲ್ ವಯಸ್ಸಾಗಿ ಬಂದ ತಮ್ಮ, ನಿನ್ ಕೈಯ ಕಾಲ ಕಣ್ಣು ಕೊಡ್ತೇವಿ. ನೀವು ಕೊಡುವ ಇಷ್ಟ ಇರ್ತಂದ್ರೆ ಸಾಯುವವರೆಗೆ ಪಂಚ ಜ್ಞಾನೇಂದ್ರಗಳು, ಪಂಚ ಕರ್ಮೇಂದ್ರಗಳು, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಕುಟಿಗೆ ಮನೆ ಏಕಟ್ಲೆ ಚೇಣಿ ಕುಟಿಗೆ ಧ್ಯಾನ ಕೇಳ ಚೇಣಿ ಕಾಯಿ ಹತ ಚಾಲ ಸಂಗನ ಬರೇ 4 ಮಂತ್ರ ಅಂದ್ರೆ ಆಗುದಿಲ್ಲ. ಕಾರ್ಯ ಸಿದ್ಧಿ, ಭಕ್ತಿ, ಭಾವಾಣಿ, ಭಜನ, ನಿರೂಪಣಾಣಿ, ಕಥಾ ಕೀರ್ತನ, ಪ್ರೇಮ ಭಕ್ತಾಂಚೆ ಗಾಯನ ಅವಳಿ ದೇವ. ಈಗ ನಾವು ಎಲ್ಲಾ ಇಂದ್ರಿಯಿಂದ ಪರಮಾತ್ಮ ಸೇವೆ ಮಾಡಿ ಪಾಂಡವರ ಸಲ ಕೃಷ್ಣ ದ್ವಿತೀಯ ಆದ್ನಿಲ್ಲ, ಏನ್ ಮಾಡಿದ್ದವ? ಅವಾಗೇನು ರಾಜ್ಯ ಕೊಟ್ಟರು, ಗಜ ರಾಜ್ಯ ಎಲ್ಲ ಭಕ್ತರು ಕೊಟ್ಟರು. ಇವಾಗ ಕಬ್ಬು ತಿನ್ನಕ್ ಹಚ್ಚಿದ್ರು ಅಂತ ದ್ರೌಪದಿ, ಕೃಷ್ಣ, ಈ ಪಾಂಡವರೆಲ್ಲರೂ ಕೃಷ್ಣನ ಕೈಗೆ ಹಚ್ಚಂತ ಹೊತ್ತು ಬಂತು. ಔಷಧ ತೊಂಬರ್ ನೀರು ತೊಂಬರ್ ಅಂತ ಹಾಂಡು ಓಡ್ ಹೋದ್ರು ಎಲ್ಲ. ದ್ರೌಪದಿ ಎಲ್ಲ ಕುಂತು 14 ಲಕ್ಷ ರೂಪಾಯಿ ಚಿತ್ತಾಮರ ಬಿಟ್ಟಿದ್ರು. ತಕ್ಷಣ ಹಲ್ಲಾಟ ಹರಿದಾರಂತ ಅದಕ್ಕೆ ಕಟ್ಟಿ ಸುಳ್ಳು ಹಚ್ಚಿದ್ರು. ಇಂಥ ಒಂದು ಸಂಬಂಧ ಅದು ಗುರು ಶಿಷ್ಯ ಸಂಬಂಧ. ಅದು ಯಾರಿಗೆ ಇಷ್ಟು ಮಂದಿ ಜಗತ್ತಿನಾಗ ಅರ್ಜುನ ಅಂತ ಇಲ್ಲ ಅಂತ ಹೇಳಿದ್ರು ಮೊನ್ನೆ ಇನ್ನೊಬ್ಬಾಜಿಯವರು. ಕೃಷ್ಣ ಅಂತಾರೆ ಒಬ್ಬ ಪಾಂಡವರು ಧರ್ಮರಾಜ ಅಂತ 4 ಗಂಟೆ ಮಂದಿ ಹೊಂಡಂಗಿಲ್ಲ ಇಲ್ಲ ಅಂತ. ನಿಮ್ ಸಾಂಪ್ರದಾಯ ಆದ್ರೆ ಆಗ್ಬೇಕಿಲ್ಲ, ಅದು ಇಲ್ಲ ಎಲ್ಲ ಗೊಲ್ಲ. ಆಗ ಮುಂದೆ ಆ ದ್ರೌಪದಿ ನೋಡ್ರಿ ಎಷ್ಟು ಉಪಕಾರ ಮಾಡೋ ಕೃಷ್ಣ. ಹಾಗದ ಈ ಮಾತು. ಈ ಭಕ್ತಿ ಅಂತಂದ್ರೆ ಬರೀ ಹಂಗೆ ಹೇಳ್ಕೊಂತ ಹೋಗೋದಲ್ಲ, ಕೇಳ್ಕೊಂತ ಹೋಗೋದಲ್ಲ ಅಂತ. ಶಿಕ್ಷಂಗ ನಮ್ಮೆಲ್ಲಾ ಪಂಚ ಜ್ಞಾನೇಂದ್ರಗಳು, ಪಂಚ ಕರ್ಮೇಂದ್ರಗಳು, ಮನ, ಬುದ್ಧಿ, ಚಿತ್ತ, ಅವನ್ ತನ್ನ ಯೋಗ ಆಶ್ರಮ ಕರ್ಕೊಂಡು ಹೋಗಿ ಅವ್ನ ಯೋಗ ಸಾಮರ್ಥ್ಯದಿಂದ ಅವನ್ನೆಲ್ಲ ಕೊಟ್ಟರು. ಈ ಕೈ ಆಗ್ಬೇಕಾದ್ರೆ 20-70 ವರ್ಷ ಇರುತ್ತೆ. 70 ವರ್ಷಕ್ಕಿಂತ ಹೆಚ್ಚು ತಪಸ್ಸೆ ಮಾಡಿದ್ದ ಆಗ ಪ್ರಾಣ ಬ್ಯಾಂಕ್ ಇಟ್ಟಿರ್ತಾರೆ. ಬ್ಯಾಂಕ್ ಆ ಪ್ರಾಣಕ್ಕೆ ಹೇಳ್ಬಿಡ್ತಾರೆ ಅವನ್ ಕೈ ಮಾಡೋದು ಕಣ್ ಕೊಡ ಅಂತ ಹೇಳ್ಬಿಡ್ತಾರೆ. ಈಗ ಅವ ಪೂರ್ಣ ಕೈಯ ಕಾಲ ಕಣ್ಣ ಕೊಟ್ಟು ಆ ಮುಂದೆ ಆ ರಾಜ್ಯ ಎಲ್ಲ ತ್ಯಾಗ ಮಾಡಿ ಅವ ಮುಂದೆ 80 ವರ್ಷ ಜಗತ್ತಿನಾಗ ಪೊಲೀಸರು ಇಲ್ಲಂತ, ಚೌಕಿ ಸರ್ಕಾರಿ ಇದು ಇಲ್ಲದಂತ, ಎಲ್ಲ ಸ್ವಲ್ಪ ಸಮಾನವಾದಂತ ಮನೆ ಮನ ದೇಶ ಜಗತ್ತು ಕಟ್ಟಿ ಮಾಯ ಮಚ್ಚಿದ್ರೆ ನವಾತ್ ಪೈಕಿ ಒಬ್ಬ ಗೈದಿನಾಥ್ ಅಂತ ಅನಿಸ್ಕೊಂಡು ಜಗತ್ತಿನೊಳಗ ಸ್ವರ್ಗ ಸಮಾನ ಮಾಡ್ತಾರೆ. ಅವ್ರು ಹೇಳ್ತಾರೆ ಗಾಂಧಿ ಅಜ್ಜಾರು, ಒಬ್ಬನ ಕೈಯ ಕಾಲ ಒಬ್ಬನ ತನುಮನ ಘನಗಾಂಧಿ ತಾಯಾದ ನೀವೆಲ್ಲ ಈ ಹೆಣ್ಮಕ್ಳು ಗಣಮಕ್ಳು ನಿಮಿತ್ತ ದೇವ್ರ ಕೊಟ್ಟನ ಕೈಯ ಕಾಲ ತನುಮನ. ಒಬ್ಬ ದ್ರೌಪದಿ 83 ಕೋಟಿ ಜನರನ್ನ ಹಾಕ್ತಿಲ್ಲ ಜನ. ನಿಮ್ಗೇನ್ ಹಾಡಾಗಿದೆ ಹೆಂಗಸರಿಗೆ ಅಂತಗುಣ ದ್ರೌಪದಿ ಅಂತ ಅನಿಸ್ಕೊಂಡು ಈಗ ಹೆಂಗಸರಿಗೆ ಬರೀ ಗಂಡಸನ್ನು ತಿರೋದು ಹಂಗನ್ಬಾರ್ದು. ನಾವು ಈಗ ಜೋಡಿ ಸೂತಿ ಬಡಿಬಾರ್ದು. ಈಗ ಅವ್ರು ಭಕ್ತಿ ಮಾಡಿದ್ರು, ಅವ್ರು ಪಡೆದ್ರು. ಹಿಂಗ ತಾಳದಲ್ಲಿ ವರ, ಕೂರ್ಮ, ವಾಮನ, ಕೃಷ್ಣ, ರಾಮ, ಗಾಂಧಿ ಅದ್ದವ್ರು ಭಕ್ತಿ ಮಾಡಿದ್ರೆ ಸರಾಯ್ತು ಕೊಟ್ಟಿದ್ರಲ್ಲ. ಹಂಗ ಭಕ್ತಿನೇ ಮಾಡಂಗಿಲ್ಲ ನಾವು. ಅರ್ಧಂಬರ್ಧ ನೀತಿ, ಅರ್ಧಂಬರ್ಧ ಅನಿತಿ, ಅರ್ಧಂಬರ್ಧ ಕಾಮ, ಅರ್ಧಂಬರ್ಧ ಕುಕ್ರೋಧ ಹಿಂಗೆಲ್ಲ ಮಾಡಿ ಹಾಳಾಗಿ ಹತ್ತಿ ಬಿಟ್ಟು ಪೂರ್ಣ ಭಕ್ತಿ ಹಿಂಗೆ ನಾವು ನಡೆಯನ್ನು ಹೇಳ್ಬೇಕಾರೆ ನಮ್ಗೆಲ್ಲಾ ಇಂದ್ರಿಗಳು ಯಾರು ಇಲ್ಲ ಒಂದು ಚಂಡಿ ಸುಟ್ಟಿರ್ತೀವಿ, ಯಾವ್ದಾರ ಹುಡುಗಿ ನೋಡಿರ್ತೀವಿ. ಈ ದಿಲ್ಲಿ ಒಳಗ ಒಂದು ಪ್ರಕರಣ ಇದೆ 7 ವರ್ಷ ಹಿಂದೆ ಇನ್ನೊಬ್ಬಾಜಿ ಬರ್ದಾರ. ಅದನ್ನು ಹೊಚ್ಚಿಟ್ಟು ಕಾಲು ಹುಡುಗರು ಹುಡುಗಾಟಿ ಮಾಡಿದ್ರು ಅದು ಬಂದಾಗ ಒದ್ದು ಗಡದಾಕ್ರಿ ಕೈಯ ಕಾಲ ಹಣ್ಣು ಬಿಡಿತಾವ್ರಿ. ಅವ್ರು ಎದ್ದು ಬಂದು ಆಕೆ ಅಲ್ಲೇ ಗಲ್ಲ ಕಡ್ರೆ ಆಕೆ ಕಡಿಸಿ ಮಾನ ಹಂಗೆ ಮಾಡಿ ಆಕೆ ಕೊಂಡ್ಬಿಟ್ರಿ. ಆಕೆ ಅಕ್ಕನ ಮಗಳಿದ್ದಂತ ನೋಡಿ. ಅವರೆಲ್ಲ ಬಂದ್ರು ಬಂದು ಈಗೆಲ್ಲ 20 ಹುಡುಗರು ಇವ್ರು ಸಾಧಾರಣ ಮಕ್ಕಳು. ಇವ್ರೆಲ್ಲ 104 ಕೋಣ ಯಾಕಾತು ಅಂತ ಕತ್ತ 14,000 ಸೈನ್ಯ ಕವಲ ಮಾಡಿ ಹಿಂದೆ ಆಗ್ಬಿಡ್ಬಾರ್ದು. ಅವೆಲ್ಲ ಹಕ್ಕ ಮಾಡಿ ಆಗ್ಬೇಕಾರೆ ಏನ್ ಮಾಡ್ಬೇಕು ಅಂತ ಕೆಲಸ ಮಾಡಿದ್ರು ಅವ್ರ ಹುಡುಗರು. ಹಂಗ ಪೂರ್ಣ ಭಕ್ತಿ ನಾವು ಮಾಡಿಲ್ಲ. ಮತ್ತೆ ಈ ಜಗತ್ತು ಪೂರ್ಣ ಭಕ್ತಿ ಆಗಲ್ಲ ಅಂತ ತಿಳ್ಕೊಂಡ ಗುರುವಿನ ಮಾರಾದ್ರು
ಇನ್ನ ಭಜನೆ ಹುಡುಗರಿಗೆ ನೋಡಿ ಸಪ್ತ ಪಾಪ ಬಡವರು ಇದ್ರೊಳಗೆ ಉಣೋಣಿಗೆ ದಾಸ್ಬೋದ ಉಣೋಣಿಗೆ ಸಪ್ತ ಹಿಂಗೆಲ್ಲ ಸಣ್ಣತೆ ಪುಣ್ಯ ವಿಸ್ಮರಣತೆ ಪಾಪ ಗಂಗ ಕೀಟಿಗೆ ನ್ಯಾಯದಂತೆ. ಇಂಥ ಶ್ರೇಷ್ಠವಾದಂತಹ ವೇದಾಂತ ನಮ್ಗೆ ಯಾರು ಕಲಿಸ್ತಾರೆ? ಇದನ್ನು ಪೊಲೀಸರು, ಕಲೆಕ್ಟರು, ಎಂಎಲ್ಎಗಳು, ಮಂತ್ರಿಗಳು, ನಮ್ಮ ಅಪ್ಪ ನನ್ನ ಹೆಂಡತಿ ನನ್ನ ಕಲಿಸ್ತಾರೆ. ಸದ್ಗುರು ಹಾಕೋನಿ ಕಾಪಾಡೆ ನಮ್ಮನ್ನ ಹುಟ್ಟು ಬಂದ ರಾವಣ ಹೊಡೆದ ಅದು ಅಂದ್ರಲ್ಲ 11 ಅವತಾರದ್ದು ಜಗತ್ತೆಲ್ಲ ಸ್ವರ್ಗ ಮಾಡಿದ್ನಿಲ್ಲ. ಇವ್ರು ಮತ್ತೊಂದು ಸ್ವಲ್ಪ ಅಯೋಗ್ಯ ಮಾಡ್ತಾರೆ ಜಗತ್ತೆಲ್ಲ. ಆದ್ದರಿಂದ ನಾವೆಲ್ಲ ಇಂಥದನ್ನು ಶ್ರೇಷ್ಠವಾದಂಥ ಅದನ್ನು ಸಿಗ್ಬೇಕು ಏನ್ ಮಾಡೋಕು ಪೂರ್ಣ ಭಕ್ತಿ ಮಾಡ್ತಾರೆ. ಮಾಡೋದು ಬೇಡ, ಸುಮ್ಮನೆ ಧ್ಯಾನ ಮಾಡಿ. ನನ್ಗೆ ಗೊತ್ತಿದ್ದ ಮಟ್ಟಿಗೆ ನಾನು ಹೇಳ್ಕೊಂಡಲ್ಲ, ನಮ್ಮ ಮೊದಲೊಂದು ಗ್ರಂಥ ಓದಿಲ್ಲ. ಬರೇ ಧ್ಯಾನ ಮಾಡಂತ ಹೇಳ್ತಾರೆ, ಬರೇ ಧ್ಯಾನ ಮಾಡ್ತಾರೆ. ಅಲ್ಲ ಮನನ ಮಾಡೋ ಶಕ್ತಿ ಬರೋದು ಸಾಕತ್ತರ. ಆಮೇಲೆ ಜಗತ್ತೆಲ್ಲ ನಿಮಗೆಲ್ಲ ಪ್ರಕೃತಿ ಆತರ ಮುಂದೆ ತನ್ನ ರಹಸ್ಯವನ್ನು ಬಿಚ್ಚಿಡ್ತದಂತ ಹೇಳ್ತಾರೆ. ಇಂತಹ ಶ್ರೇಷ್ಠವಾದಂತಹ ಸದ್ಗುರು ಸಾಂಪ್ರದಾಯ ಸಂಘಟನಂತವರು, ಜನಬಾಯಿ ಅಂತವರು ಈಗ ನೋಡ ರಾಧಾಕೃಷ್ಣ ಮಹಾರಾಜ್ ಜಯ ಜಗತ್ತಿನ ತನಕ ಆಚೇನ್ ಮಾಡೋದು ಈ ಹೊರಗಿನ ಸುಖ ಸುಳ್ಳದ, ಆತ್ಮ ಸುಖ ಶ್ರೇಷ್ಠ ಅಂತ ಧ್ಯಾನ ಮಾಡ್ತಿರ್ಲಕ್ಕೆ. ಕುಂಡಲಿಗೆ ಮಹಾಪಾಪ ಇತ್ತು. ಕುಂಡಲಿ ಕೆಳದ ಆಹಾರ ಇರ್ತಲ್ಲ, ಮೊದಲ ಪುಂಡಲಿಗೆ ಹಿಂದೇಡ ಪಾಂಡವ ಇತ್ತು. ಇಂಥದನ್ನು ಶ್ರೇಷ್ಠವಾದಂತ ಆದ್ರೆ 11 ಅವತಾರ, 10 ಅವತಾರ, ಧರ್ಮ, ಅರ್ಥ 12 ವರ್ಷ ಉಳಿಬೇಕಲ್ಲ ಈ ಜಗತ್ತಿನ ಧರ್ಮ, ಅರ್ಥ, ಕಾಮ, ಮೋಕ್ಷ ನಿಮ್ಗೆ ಸಿಗ್ತದೆ ಅಂತ ಮತ್ತಾರು ಹೇಳ. श्रीराम समर्थान गुरुर्ब्रह्मा गुरुर्विष्णु गुरुर्देवो महेश्वरः गुरु साक्षात्